ಬಿಗ್ ಬಾಸ್ಗೆ ಹೋಗೋದು ನಮ್ಮನ್ನು ನಾವು ಕಂಡುಕೊಳ್ಳೋಕ್ಕೆ ಅಂತ ಹೇಳ್ತಾರೆ. ಸೊ ಚೈತ್ರ ಅವರು ಕಂಡುಕೊಂಡಿದ್ದೇನು ಹಾಗಾದರೆ? ಟೀಕೆ ಟಿಪ್ಪಣಿಗಳು ಅಪಮಾನಗಳನ್ನು ಬಂದಾಗ ಅಷ್ಟೇ ಧೈರ್ಯವಾಗಿ ತಗೊಂಡ್ರೆ ಬದುಕಿನಲ್ಲಿ ಗೆಲುವು ಸಿಗುತ್ತೆ ಅನ್ನೋದನ್ನ ಬಹಳ ಬೇಗ ಬಿಗ್ ಬಾಸ್ ಮನೆಯಲ್ಲಿ ನಾನು ನೋಡಿದ್ದೀನಿ. ಯಾರು ನನ್ನಿಂದ ಆಗೋದಿಲ್ಲ, ಫಿಸಿಕಲ್ ಟಾಸ್ಕ್ ಆಡಲ್ಲ ಆಗಲ್ಲ ಚೈತ್ರಂಗೆ, ಚೈತ್ರ ಎಂಟರ್ಟೈನ್ಮೆಂಟ್ ಕೊಡಲ್ಲ, ಚೈತ್ರ ಆಗ ಮಾಡಲ್ಲ ಹೀಗೆ ಮಾಡಲ್ಲ ಅಂತ ಕಳಪೆ ಕೊಟ್ಟವ್ರೆ ಕೊನೆಗೆ ಅದೆಲ್ಲ ಸುಳ್ಳು ಅಂತ ಒಪ್ಕೊಂಡು ಉತ್ತಮ ಕೊಟ್ಟು ಕಳಿಸ್ತಾರೆ ಅಂದರೆ ಅದು ನನ್ನ ಗೆಲುವು. ಬದುಕಿನಲ್ಲಿ ಆ ಪಾಠವನ್ನು ನಾವು ಕಲಿಬೇಕು, ಆಡ್ಕೊಂಡವ್ರ ಮುಂದೆ ಗೆದ್ದು ಎದ್ದು ಗೆದ್ದು ಎದ್ದು ನಿಲ್ಲೋದನ್ನು ಕಲಿಬೇಕು ಅನ್ನೋ ಪಾಠವನ್ನು ಬಿಗ್ ಬಾಸ್ ಮನೆಯಲ್ಲಿ. ನಿಜವಾಗ್ಲೂ ಬಿಗ್ ಬಾಸ್ ಅನ್ನೋ ರಿಯಾಲಿಟಿ ಶೋ ನಮ್ಮ ವ್ಯಕ್ತಿತ್ವನ ರೂಪಿಸುತ್ತಾ ಅಥವಾ ವ್ಯಕ್ತಿತ್ವದ ಮುಖವನ್ನು ಕಳಚುತ್ತಾ? ನಾನು ಅನ್ಕೊಳ್ತೀನಿ ವ್ಯಕ್ತಿತ್ವ ರೂಪಿಸ್ಕೊಳ್ಳೋದಕ್ಕೆ ನೀವು ಬಿಗ್ ಬಾಸ್ಗೆ ಹೋಗ್ಬೇಕಾಗಿಲ್ಲ. ಮತ್ತದು 100% ನಿಮ್ಮ ವ್ಯಕ್ತಿತ್ವವೇ ಆಗಿರುತ್ತೆ ಅನ್ನೋದು ನಾನು ನಂಬೋದಿಲ್ಲ. ಯಾಕಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಬರೋ ಸಂದರ್ಭ ನಿಮ್ಗೆ ಹೊರ ಪ್ರಪಂಚದಲ್ಲಿ ಬರೋದಿಲ್ಲ. ಸೊ ನೀವು ಯಾರೋ ಒಬ್ರು ದುರಾಂಕಾರಿ ಅಂದ ತಕ್ಷಣ ಅವನಿಗೆ ನೀವು ಹೋಗಿ ಕಹಿಬೇವಿನ ಕಷಾಯ ಕೊಡೋದಿಲ್ಲ, ಅದು ನಿಮ್ಮ ವ್ಯಕ್ತಿತ್ವನೂ ಅಲ್ಲ. ಯಾರಾದ್ರೂ ಆಪ್ಷನ್ ಕೊಟ್ಟು ನೀನು ಕಷಾಯ ಕೊಡೋರಿಗೆ ಹಾಗಲಕಾಯಿ ಕಷಾಯ ಕೊಡು ಮತ್ತೊಂದು ಕೊಡು ಅಂತಂದ್ರೆ ನೀವು ಕೊಡೋದಿಲ್ಲ. ಅದನ್ನ ಹೊರಗೆ ಪ್ರಪಂಚದಲ್ಲಿ ಅದು ನನ್ನ ವ್ಯಕ್ತಿತ್ವ ಅಲ್ವೇ ಅಲ್ಲ. ಸೊ ನೇರವಾಗಿ ಎಲ್ಲವನ್ನು ಹೇಳಲೇಬೇಕು ಅನ್ನೋದು ಎಲ್ಲರ ವ್ಯಕ್ತಿತ್ವ ಖಂಡಿತ ಆಗಿರೋದಿಲ್ಲ. ಆದರೆ ಕೆಲವು ಬಾರಿ ನಿಲುವು ತೆಗೆದುಕೊಳ್ಳೋದ್ರಲ್ಲಿ, ನೀವಾಗಿಯೇ ಇರೋದ್ರಲ್ಲಿ, ಬೇರೆ ಯಾವುದಕ್ಕೂ ಹೊಂದ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ನಿಮ್ಮ ತನವನ್ನು ಕಳ್ಕೊಳ್ಳದೆ ಇರೋದ್ರಲ್ಲಿ ವ್ಯಕ್ತಿತ್ವ ಕಾಣುತ್ತೆ. ಈಗ ನಾನು ಒಳಗಡೆ ಹೋದರೆ ನನ್ನ ಹೊರಗಿನ ಪ್ರಪಂಚದಲ್ಲಿ ನಾನು ಹೇಗಿರ್ತೆ, ನನ್ನ ಬಟ್ಟೆ ಬರೆ, ನನ್ನ ಜೀವನ ಶೈಲಿ, ನನ್ನ ಪೂಜೆ ಪುನಸ್ಕಾರಗಳು, ನಾನು ಇನ್ನೊಬ್ಬರ ಜೊತೆ ಬೆರೆಯೋದು, ನಾನು ಇನ್ನೊಬ್ಬರ ಜೊತೆ ಸಂಬಂಧಗಳನ್ನು ಕಟ್ಕೊಳ್ಳೋದು, ಇವೆಲ್ಲವೂ ಕೂಡ ನನ್ನ ವ್ಯಕ್ತಿತ್ವವನ್ನು ತೋರಿಸುತ್ತೆ. ಸೊ ಆ ವ್ಯಕ್ತಿತ್ವ ಇವಾಗ ನನ್ನ ಜನಕ್ಕೆ ಇಷ್ಟ ಆಗಿದ್ದೇನೆ. ಉಳಿದಿರೋದು ಟಾಸ್ಕ್ಗಳಲ್ಲಿ ಬರೋದು, ಚಟುವಟಿಕೆಗಳಲ್ಲಿ ಕೊಡ್ತಾರೆ ಏನು, ಈ ಕಷಾಯ ಕೊಡಿಸು, ಕಳಪೆ ಕೊಡು, ಕಸದ ಬೊಟ್ಟಿಗೆ ಹಾಕು, ಇದ್ಯಾವುದು ಕೂಡ ಇಲ್ಲೆಲ್ಲ ನಮ್ಮ ವ್ಯಕ್ತಿತ್ವಗಳು ತೋರಿಸ್ಬೇಕು ಅಂತಿಲ್ಲ. ಹಾಗಾದ್ರೆ ನೀವು ಬಿಗ್ ಬಾಸ್ ಮನೇಲಿ ನೀವಾಗಿ ಇದ್ರಿ? ಖಂಡಿತವಾಗ್ಲು. ಆ ಕಾರಣಕ್ಕೆ ಒಬ್ಬಂಟಿಯಾಗಿ ಎಲ್ಲವನ್ನು ಎದುರಿಸೋದಕ್ಕೆ ಸಾಧ್ಯ ಆಯಿತು. ಹೊರ ಪ್ರಪಂಚದಲ್ಲೂ ಸಾಮಾಜಿಕ ಜೀವನದಲ್ಲಿ ಒಬ್ಬಂಟಿಯಾಗಿಯೇ ಯಾವುದೇ ಗಾಡ್ ಫಾದರ್ ಇಲ್ಲದೆ, ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಬಂದು ಇಷ್ಟು ವರ್ಷ ಜೀವನದಲ್ಲಿ ಹೇಗೆ ನಿಂತಿದ್ದೇನೆ, ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ನೆರಳು ಇಲ್ಲದೆ, ಯಾರು ಜೊತೆಗಾರರು ಇಲ್ಲದೆ, ಯಾವ ಗುಂಪುಗಾರಿಕೆಯನ್ನು ಕಟ್ಟಿಕೊಳ್ಳದೆ ಒಬ್ಬಳೇ ನಿಂತಿದ್ದೆ. ನೀವೇ ಹೇಳ್ದಂಗೆ ವ್ಯಕ್ತಿತ್ವ ರೂಪಿಸ್ಕೊಳ್ಳೋಕ್ಕೆ ಬಿಗ್ ಬಾಸ್ ವೇದಿಕೆ ಅಲ್ಲ ಅಂತ ಹೇಳಿದ್ರಿ. ಹಾಗಾದ್ಮೇಲೆ ಬಿಗ್ ಬಾಸ್ಗೆ ಹೋಗೋ ದೊಡ್ಡ ಇದಾದರೂ ಏಕೆ ಬೇಕು ಅಂತ? ಸೊ ನಿಮಗೊಂದು ಅನುಭವ ಬೇಕು. ಬಿಗ್ ಬಾಸ್ನ ಥರದ ಅನುಭವ ನಿಮ್ಗೆ ಜಗತ್ತಿನ ಬೇರೆಲ್ಲೂ ಸಿಗೋದಿಲ್ಲ. ಅಪ್ಪ ಅಮ್ಮ ಇರೋದಿಲ್ಲ, ಸ್ನೇಹಿತರು ಇರೋದಿಲ್ಲ, ವರ್ಷಗಳಿಂದ ನೀವು ನಂಬಿದ ನಿಲುವುಗಳು, ನೀವು ರೂಢಿಸ್ಕೊಂಡ ಜೀವನ ಶೈಲಿ, ಮೊಬೈಲ್ ಇರೋದಿಲ್ಲ, ದಿನಪತ್ರಿಕೆಗಳಿರೋದಿಲ್ಲ. ನಂತರ ಸಾಮಾಜಿಕ ಜೀವನದಲ್ಲಿ ಪತ್ರಕರ್ತೆಯಾಗಿದ್ದು ಬಂದವಳಿಗೆ ಪ್ರತಿನಿತ್ಯ ನ್ಯೂಸ್ ಪೇಪರ್ ಓದಲಿಲ್ಲ ಅಂದ್ರೆ ಆಗೋದಿಲ್ಲ. ಹೊರ ಪ್ರಪಂಚದ ಯಾವ ಆಗು ಹೋಗುಗಳು ನಿಮಗೆ ಗೊತ್ತಾಗದೇನೆ ಒಳಗೆ ಒಂದು ಹೊಸ ಪ್ರಪಂಚ ಕಟ್ಕೊಳ್ಳೋದು, ಅಲ್ಲೇ ಒಂದು 15-20 ಜನರ ಜೊತೆ ಜೀವನ ಮಾಡೋದು, ಅಲ್ಲಿ ಜಗಳ ಆಡೋದು, ಬೆಳಗ್ಗೆ ಎದ್ದು ನಿಂತರೆ ಮತ್ತೆ ಅವ್ರ ಜೊತೆ ಮಾತಾಡೋದು, ಅವ್ರ ಜೊತೆನೆ ಆಟಕ್ಕೆ ನಿಲ್ಲೋದು, ಈ ಥರದ ಅನುಭವ ನಿಮಗೆ ಬಿಗ್ ಬಾಸ್ ಬಿಟ್ಟರೆ ಬೇರೆ ಎಲ್ಲೂ ಸಿಗೋದಿಲ್ಲ. ಆ ಅನುಭವ ಪಡ್ಕೊಳ್ಳೋದು ಬಹಳ ಅದೃಷ್ಟವಂತರಿಗೆ ಮಾತ್ರ ಸಿಗುತ್ತೆ.